ಕುಂಬಾರಗೊಡ್ಲೂರಿನಿಂದ ಕಳಸವಳ್ಳಿಗೆ ಲಾಂಜ್ ಮೂಲಕ ಬಂದಂತ ಜನರು ಇಲ್ಲಿಂದ ಬೇರೆ ಬೇರೆ ಕಡೆಗೆ ಹೋಗ್ಬೇಕಲ್ಲ, ಹೋಗೋದಕ್ಕೆ ಆಸರೆಯಾಗಿದ್ದು ಈ ಜೀಪ್ಗಳು. ಸುಮಾರು 60 ವರ್ಷಗಳಿಂದ ಇಲ್ಲಿ ಈ ಜೀಪ್ಗಳು ಅಂದ್ರೆ ಬೇರೆ ಬೇರೆ ಸಿಬ್ಬಂದಿಗಳಿದ್ರು. ಇಲ್ಲಿ ಜನರನ್ನ ಅವರವರ ಸ್ಥಳಗಳಿಗೆ ತಲುಪಿಸುವಂತ ಪ್ರಯತ್ನ ಮಾಡ್ತಾ ಇದ್ರು. ಯಾರೋ ಆಸ್ಪತ್ರೆಗೆ ಹೋಗೋರು ಈ ಲಾಂಚಲ್ಲಿ ಬಂದ್ರು ಕೂಡ ತಕ್ಷಣಕ್ಕೆ ಇವರಲ್ಲಿ ಸೇವೆ ರೀತಿಯಲ್ಲಿ ಮಾಡ್ತಾ ಇದ್ರು. ದೇವಸ್ಥಾನಕ್ಕೆ ಹೋಗೋರಾಗಿರ್ಬೋದು ಅಥವಾ ಈ ಕಡೆಯಿಂದ ಆ ಕಡೆಗೆ ಯಾರೇ ಹೋಗೋರಾದ್ರೂ ಕೂಡ ಇವರಲ್ಲಿ ಸೇವೆಯನ್ನ ಮಾಡ್ತಾ ಇದ್ರು. ಈಗ ಈ ಸೇತುವೆ ಆಗಿರುವಂಥ ಖುಷಿ ಅವರಲ್ಲಿ ಒಂದು ಕಡೆಯಲ್ಲಿದ್ದರೆ, ನಮಗೆ ಸ್ವಾತಂತ್ರ್ಯ ಸಿಕ್ತು 60 ವರ್ಷಗಳ ನಂತರ ಅನ್ನುವ ಒಂದು ಖುಷಿಯಲ್ಲಿದ್ದರೆ, ಮತ್ತೊಂದು ಕಡೆಯಲ್ಲಿ ಇನ್ನು ಮುಂದೆ ಜನರು ಮತ್ತು ನಮಗೂ ಇರುವಂಥ ಆ ಒಡನಾಟ, ಆ ಒಂದು ಕನೆಕ್ಷನ್ ಇಲ್ಲಿಗೆ ಕಟ್ಟಾಗುತ್ತಲ್ಲ, ನಮಗೆ ಮುಂದೇನು ಜೀವನ, ನಮ್ಮ ಬದುಕು ಬವಣೆ ಏನು ಅನ್ನುವ ಒಂದು ಆತಂಕವೂ ಕೂಡ ಅವರಲ್ಲಿದೆ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ನೋಡಿ, ಈ ಜೀಪನ್ನು ಓಡಿಸುವಂಥ ಇಲ್ಲಿನ ಸಿಬ್ಬಂದಿ ನನ್ನ ಜೊತೆಲಿದ್ದಾರೆ, ಅವ್ರು ಮಾತಾಡ್ತೀನಿ. ತಮ್ಮ ಹೆಸರು ಸರ್? ಸರ್ ಮಹೇಶ್ ಅಂತೇಳಿ, ವಾಹನ ಮಾಲೀಕರು ಮತ್ತು ಚಾಲಕರ ಸಂಘದ ಅಧ್ಯಕ್ಷರು ನಾವು. ತಾವು ಎಷ್ಟು ವರ್ಷದಿಂದ ಇಲ್ಲಿ ಜೀಪನ್ನು ಓಡಿಸ್ತೀವಿ? 25ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. 25 ವರ್ಷಗಳ ಕಾಲದಿಂದ ಇಲ್ಲಿಂದ ನಾವು ಏನು ಭಕ್ತರು ಶರಾವತಿ ಇದೆಲ್ಲ ಸೇತುವೆ ಲಾಂಚಲ್ಲಿ ಬರ್ತಾ ಇದ್ರು, ಆ ಭಕ್ತರನ್ನ ಸಿಗಂದೂರಿಗೆ ಇದು ಮಾಡಿಕೊಂಡು ಅದರಿಂದನೇ ನಾವು ಬದುಕು ಮತ್ತು ಜೀವನ. ಐತಿಹಾಸಿಕ ಸೇತುವೆ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ, ನಿಮ್ಮೆಲ್ಲರ ಕನಸು. ನೀವು ಕೂಡ ಆ ಹಿನ್ನೀರಿನ ಸಂತ್ರಸ್ತರು ಕೂಡ. ಎಷ್ಟು ಖುಷಿ ಇದೆ ಸರ್? ಸರ್, ಸೇತುವೆ ಆಗಿರೋದು ನಮ್ಗೆ ತುಂಬ ಸಂತೋಷ ಇದೆ. 60 ವರ್ಷದಿಂದ ನಮ್ಮ ಬದುಕು ಕಗ್ಗತ್ತಲೆಯಲ್ಲಿತ್ತು, ಒಂದು ದ್ವೀಪದಲ್ಲಿದ್ವಿ. ನಮ್ಗೆ ಯಾವುದೇ ಮೂಲಭೂತ ಸೌಕರ್ಯ ಸಿಗಲಿಲ್ಲ. ಇನ್ನಾದರೂ ಸೇತುವೆ ಬಂದು ಈ ಸೇತುವೆ ಹೋರಾಟಕ್ಕೆ ನಾವು ಕೂಡ ಕೈ ಜೋಡಿಸಿದವರು. ದೂರ ಹಕ್ಕೊತ್ತಾಯಕ್ಕೆ ಶಿವಮೊಗ್ಗಕ್ಕೆ ಹೋದವರು ನಾವು ಹೋಗಿದ್ದೀವಿ, ಎಲ್ಲ ಜೀಪ್ನವರು ಕೂಡ. ಸಾಗರಕ್ಕೆ ಪಾದಯಾತ್ರೆ ಮುಖಾಂತರ ಕಾಲ್ನಡಿಗೆಯಲ್ಲಿ ಹೋಗಿದ್ದೇವೆ. ಸೇತುವೆ ಆಗಿರೋದು ತುಂಬ ಸಂತೋಷ ಇದೆ. ಎಂತೆಂಥ ಸಂದರ್ಭಗಳು ತಮ್ಮ ಕಣ್ಮುಂದೆ ಇದೆ ಸರ್ ಈ 25 ವರ್ಷದ ತಮ್ಮ ಈ ಒಂದು ವೃತ್ತಿ ಜೀವನದಲ್ಲಿ ಅಥವಾ ಜನರನ್ನ ತಲುಪಿಸುವಂಥ ಕಾರ್ಯದಲ್ಲಿ? ಎಂತೆಂಥ ಪರಿಸ್ಥಿತಿಗಳು, ಎಂತೆಂಥ ಸಂದರ್ಭಗಳನ್ನು ತಾವು ಎದುರಿಸಿದ್ದೀರಿ ಸರ್? ಲಾಂಚ್ನಲ್ಲಿ ಬಂದಂಥ ಭಕ್ತರು ತುಂಬ, ಕೆಲವೊಮ್ಮೆ ಹಾರ್ಟ್ ಅಟ್ಯಾಕ್ ಆಗಿರೋದು, ನೀರಿನಲ್ಲಿ ಪಿಟ್ಸ್ ಬಂದಿರೋದು, ಇಂಥವ್ರನ್ನ ತತ್ಕ್ಷಣದಲ್ಲಿ ಅವಾಗ ಆಂಬುಲೆನ್ಸ್ ಏನೂ ಇರಲಿಲ್ಲ, ನಮ್ಮದೇ ಜೀಪಲ್ಲಿ ದೂರದ ಆಸ್ಪತ್ರೆಗೆಲ್ಲ ಸೇರಿಸಿ ಎಲ್ಲ ಇದು ಮಾಡಿದ್ದೀವಿ. ಕೆಲವರು ಆತ್ಮಹತ್ಯೆ ಮಾಡ್ಕೊಂಡ್ರು. ಎಷ್ಟೋ ಜೀವಗಳು ಈ ನೀರಿನಲ್ಲಿ ಮುಳುಗೋದು, ಸ್ನಾನ ಮಾಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ನಮ್ಮ ಜೀವದ ಆಸೆಯನ್ನು ತೊರೆದು ನೀರಲ್ಲಿ ಹಾರಿ ಕೆಲವ್ರನ್ನ ರಕ್ಷಣೆ ಮಾಡಿದ್ದೀವಿ. ಇನ್ನು ಕೆಲವರು ತೀರೋದ್ರು. ಅಂಥವ್ರ ಬಾಡಿಯನ್ನು ಕೂಡ ನಾವೆಲ್ಲರೂ ಸೇರಿ ಇದು ಮಾಡಿ ಎತ್ಕೊಟ್ಟಿದ್ದೀವಿ. ಆದರೆ ನಮ್ಗೆ ಸರ್ಕಾರ ನಮ್ಮತ್ತ ಗಮನ ಹರಿಸಿ ಏನಾದರೂ ನಮ್ಗೆ ಬದಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೇನೆ ಸರ್. ನೋಡಿ, ಸುಮಾರು 25-30 ವರ್ಷ ಇಲ್ಲಿ ಕೆಲಸ ಅಂತ ಹೇಳಿದರೆ ಹುಡುಗಾಟಿಕೆ ವಿಚಾರ ಅಲ್ಲ ಅದು. ಅವರ ಬದುಕು, ಅವರ ಜೀವನ, ಅವರೆಲ್ಲವೂ ಕೂಡ ಸರ್ವಸ್ವವನ್ನು ಇಲ್ಲಿ ತೆಗೆದಿದ್ದಾರೆ ಅವರು. ಈ ಸೇತುವೆ ಆಗಿರೋದು ನಾವು ಕತ್ತಲಿಂದ ಬೆಳಕಿಗೆ ಬಂದಿದ್ದೀವಿ, ಹಾಗೆ ನಮ್ಮ ಬದುಕು ಮುಂದೆ ಕತ್ತಲಾಗಬಾರ್ದು ಅನ್ನೋದು ಅವರೆಲ್ಲರ ವಿಚಾರ ಆಗಿದೆ. ಹಾಗಾಗಿ ಏನಾದರೂ ಒಂದು ಬದಲಿ ವ್ಯವಸ್ಥೆ ನಮಗೆ ಮಾಡಿಕೊಡಿ ಅನ್ನೋದನ್ನು ಅವರು ಕೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡದಿಂದ ಶಿವಮೊಗ್ಗದಲ್ಲಿ. ನಮಸ್ಕಾರ, ಜೈ ಹಿಂದ್. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಂಜಿತ್, ಇನ್ನು ಮುಂದೆ ಸಿಗಂದೂರು ದೇವಸ್ಥಾನಕ್ಕೆ ಹೋಗೋದು ಬಹಳ ಸುಲಭ, ಹಾದಿ ಸುಗಮ ಆಗ್ತಾ ಇದೆ, ಟೈಮ್ ಕೂಡ ಕನ್ಸ್ಯೂಮ್ ಆಗೋದು ಕಡಿಮೆ ಆಗುತ್ತೆ. ಅಲ್ಲಿನ ಜನರಲ್ಲಿ ಯಾವ ರೀತಿ ಖುಷಿ ಇದೆ, ಜೊತೆಯಲ್ಲಿ ಸೇತುವೆಯ ವಿಶೇಷತೆಗಳು ಎಲ್ಲವನ್ನು ಕೂಡ ಓವರ್ ಆಲ್ ಆಗಿ ಹೇಳೋದಾದ್ರೆ ರಂಜಿತ್? ಖಂಡಿತ ಅಶ್ವಿನಿ, ನೋಡಿ, ಸುಮಾರು 60 ವರ್ಷಗಳ ತಪಸ್ಸದು. 10 ಜನ ತಮ್ಮ ಪ್ರಾಣವನ್ನೇ ಅರ್ಪಿಸಿದ್ರು ಈ ಒಂದು ಸೇತುವೆಗಾದ್ರೆ ಆಗದಾದ್ರೆ ಫೈನಲಿ ಆ ಸೇತುವೆ ಇವತ್ತು ಲೋಕಾರ್ಪಣೆ ಆಗಿದೆ. 19,000 ಜನರ ಬದುಕಿಗೆ ಭರವಸೆಯಾಗಿರುವಂಥ ಸೇತುವೆ ಅದು ಲೋಕಾರ್ಪಣೆಯಾಗಿ ಈಗಷ್ಟೇ ನಿತಿನ್ ಗಡ್ಕರಿ ಮಾನ್ಯ ಕೇಂದ್ರ ಮಂತ್ರಿಗಳು ಇದೇ ಸಾಗರದ ನೆಹರು ಮೈದಾನದ ಒಳಗಡೆ ಸಮಾವೇಶದಲ್ಲಿ ಮಾತಾಡ್ತಿದ್ದಾರೆ. ನೆಟ್ವರ್ಕ್ ಕಾರಣದಿಂದಾಗಿ ನಾವು ಗೇಟ್ನ ಬಳಿ ಬಂದು ಇಲ್ಲಿ ವಿವರಿಸ್ತಾ ಇದ್ದೀವಿ ನಿಮಗೆ. ಸುಮಾರು ಒಂದು ಹೆಚ್ಚು ಕಮ್ಮಿ ಅಂತ ಹೇಳಿದರೆ ಒಂದು 5-6 ಸಾವಿರ ಜನ ಒಳಗಡೆ ಇದ್ದಾರೆ. ಮಳೆ ಬರ್ತಾ ಇದೆ, ಚುಮ್ಮು ಮಳೆ ಇದ್ರೂ ಕೂಡ ಕಾರ್ಯಕ್ರಮಕ್ಕೆ ಹರಿದು ಬಂದಿರುವಂಥ ಜನ, ಬೇರೆ ಬೇರೆ ಕಡೆಗಳಿಂದ ಬಂದಿರುವಂಥ ಜನ ಒಂದು ಕಡೆಯಲ್ಲಾದರೆ, ನೀವು ಹೇಳಿದ್ರಿ ಸೇತುವೆ ವಿಶೇಷತೆ ಏನು ಅಂತ ಕೇಳಿದ್ರಿ. 2.44 ಕಿಲೋಮೀಟರ್ ಉದ್ದವಿರುವಂಥ ಈ ಸೇತುವೆ ಸಾಗರ ಮತ್ತು ಹೊಸನಗರಕ್ಕೆ ಸಂಪರ್ಕವನ್ನು ಕಲ್ಪಿಸುವಂಥ ಸೇತುವೆ. ಇಲ್ಲಿಯವರೆಗೂ ಕೂಡ ಈ ಭಾಗದ ಜನ ಇದ್ದಾರಲ್ಲ, ಸುಮಾರು 170 ಹಳ್ಳಿಗಳು 2 ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿ ಆದ ನಂತರ ಅವರೆಲ್ಲರೂ ಕೂಡ ನೀರಲ್ಲಿ ಮುಳುಗೋಗಿದ್ರು. ಅವರ ಬದುಕು ಕೂಡ ಮುಳುಗಡೆ ಆಗಿತ್ತು. ಎಷ್ಟೋ ಹೆರಿಗೆಗಳು ತ್ವರಿತವಾಗಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ಲಿಕ್ಕಾಗದೆ ಬಾಣಂತಿಯರು ಸತ್ತಂಥ ಉದಾಹರಣೆಗಳಿತ್ತು. ಎಷ್ಟೋ ಹಾವು ಕಚ್ಚಿದಂಥ ಪ್ರಕರಣಗಳಲ್ಲಿ ಸರಿಯಾದ ಚಿಕಿತ್ಸೆ ಸಿಗದೆ ಮೃತಪಟ್ಟಂಥ ಪ್ರಕರಣಗಳಿತ್ತು. ಎಷ್ಟೋ ಅಪಘಾತಗಳಾಗಿ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಿಕ್ಕಾಗದೆ ಮೃತಪಟ್ಟಂಥ ಪ್ರಕರಣಗಳು. ಇಂಥ ಸಾವಿರಾರು ಉದಾಹರಣೆಗಳನ್ನು ಕೊಡಲಿಕ್ಕೆ ನಾವು ಇಲ್ಲಿದ್ದೀವಿ. ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಆ ಸೇತುವೆಯ ನಿರ್ಮಾಣಕ್ಕೆ ಟೊಂಕ ಕಟ್ಟಿ ನಿಂತಂಥ ಯಡಿಯೂರಪ್ಪ ಸೇರಿದಂತೆ ಒಂದಿಷ್ಟು ನಾಯಕರಿದ್ದಾರಲ್ಲ, ಇವತ್ತದನ್ನು ಮಾಡಿ ತೋರಿಸಿದ್ದಾರೆ. ಅವರ ಸಾರ್ಥಕತೆ ಇವತ್ತು ಅದಕ್ಕೆ ಸಾಕ್ಷಿ ಆಗ್ತಾ ಇದೆ. ಇಷ್ಟು ದಿನಗಳ ಕಾಲ ಲಾಂಜ್ಗಳು ಅಲ್ಲಿ ಜನರನ್ನ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಮಾಡ್ತಾ ಇತ್ತು. ಆದರೆ ಇವತ್ತಿನಿಂದ ಲಾಂಜ್ಗಳು ಬಂದಾಗತ್ತೆ, ಇದೇ ಸೇತುವೆ ಮೇಲೆ ಜನರು ಓಡಾಟವನ್ನು ಮಾಡ್ತಾರೆ.
ಎಷ್ಟೋ ವರ್ಷಗಳ ಹೋರಾಟ ಇದು. ಇದಕ್ಕಾಗಿ ಬೆವರು ಸುರಿಸಿದಂಥ ಒಬ್ಬರಿಬ್ಬರಲ್ಲ, ಅವರೆಲ್ಲರೂ ಕೂಡ ಇವತ್ತಿನ ಈ ಒಂದು ಸಾರ್ಥಕ ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ನಿತಿನ್ ಗಡ್ಕರಿ ಅವರು ಬರ್ತಾರೆ, ಬಂದಾದ ನಂತರ ಅಲ್ಲಿ ಏನು ಶರಾವತಿಯ ಆ ಪುಣ್ಯವಾದಂಥ ಜೀವಜಲಕ್ಕೆ ಅಲ್ಲಿ ಬಾಗಿನವನ್ನು ಅರ್ಪಿಸಿ ಟೇಪ್ ಕಟ್ ಮಾಡಿ ಆ ನಂತರ ಸಿಗಂದೂರು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಈಗ ಬಂದಿರೋದು ಈ ನೆಹರು ಮೈದಾನಕ್ಕೆ. ಯಾಕಂತ ಹೇಳಿದರೆ ಆ ಸೇತುವೆ ಇರುವಂಥ ಆ ಜಾಗ ಇತ್ತಲ್ಲ, ಕಳಸ ಆ ಹಳ್ಳಿ, ಅಲ್ಲಿ ಯಾವುದೇ ಈ ರೀತಿಯ ಸಮಾವೇಶಕ್ಕೆ ಜಾಗ ಇಲ್ಲದೆ ಇರೋದ್ರಿಂದಾಗಿ ಇಲ್ಲಿ ನೆಹರು ಮೈದಾನದಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜನ ನೋಡ್ತಾ ಇದ್ದೀರಲ್ಲ, ಇಷ್ಟು ಮಳೆ ಬಂದರೂ ಕೂಡ ಜನ ಹೋಗೋರು ಬರೋರು ಎಲ್ಲರೂ ಕೂಡ ಸಮಾವೇಶಕ್ಕೆ ಬಂದಿರುವಂಥ ಜನ ಇವರೆಲ್ಲರೂ ಕೂಡ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ನಾನೀಗ ಮಾಡ್ತೀನಿ. ಬಿಗಿ ಬಂದೋಬಸ್ತಿದೆ, ಕೇಂದ್ರ ಮಂತ್ರಿಗಳು ಬಂದಿರೋದ್ರಿಂದಾಗಿ ಬಿಗಿ ಬಂದೋಬಸ್ತಿದೆ, ಲೇಡೀಸ್ ಎಲ್ಲ ಇದ್ದಾರೆ, ಅವ್ರು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ ನಾನು. ಇದೊಂದು ಸೇತುವೆ ಉದ್ಘಾಟನೆ ಇದೆಯಲ್ಲ, ಅವರೆಲ್ಲರಲ್ಲೂ ಕೂಡ ಮಂದಹಾಸವನ್ನು ಮೂಡಿಸಿದೆ. ಅಮ್ಮ, ಸೇತುವೆ ಉದ್ಘಾಟನೆ ಆಗಿದೆ, ನಮ್ಮೆಲ್ಲರ ಬದುಕು ಇನ್ನು ಹೇಗೆ ಬದಲಾಗುತ್ತೆ? ಸಿಗಂದೂರು ಚೌಡೇಶ್ವರಿ ತಾಯಿ ಎಲ್ಲರಿಗೂ ಬೇಕಾದಂಥ ಆದಿಶಕ್ತಿ. ಪ್ರತಿಯೊಂದು ಹೆಣ್ಮಕ್ಳಿಗಾಗಿರ್ಬೋದು, ಪ್ರತಿಯೊಂದು ಭಕ್ತಾದಿಗಳಿಗಾಗಿರ್ಬೋದು, ಸಿಗಂದೂರಿಗೆ ಹೋಗ್ಬೇಕಂದ್ರೆ ಇಷ್ಟು ಸಮಯದಿಂದ ಇಷ್ಟು ಸಮಯ ಮಾತ್ರ ಅನ್ನೋ ಸೀಮಿತ ಇತ್ತು. ಅದನ್ನು ಕೇಂದ್ರ ಸರ್ಕಾರ ಮನವರಿಕೆ ಮಾಡಿಕೊಂಡು ಪ್ರತಿ ಸಮಯದಲ್ಲೂ ಸಿಗಂದೂರಿಗೆ ಓಡಾಡಬಹುದು ಅನ್ನೋದು ಭಕ್ತಾದಿಗಳಿಗೆ. ಭಕ್ತರಿಗಿಂತ ಹೆಚ್ಚಾಗಿ ಅಲ್ಲಿನ ಜನರ ಬದುಕು ಎಷ್ಟು ಬವಣೆಗೆ ಸಿಲುಕಿತ್ತು ಅಂತ. ಅಲ್ಲಿನ ಜನರು ಬದುಕು ಅಂದರೆ ಏನೋ ಒಂದು ಪ್ರಾಬ್ಲಮ್ ಆಯಿತು ನೈಟ್ ಟೈಮ್ ಅಂದರೆ ತುಂಬ ಸುತ್ಕೊಂಡು ಬರಬೇಕಿತ್ತು. ಲಾಂಚು ನೈಟಲ್ಲಿ ಲಾಂಚ್ ಇಲ್ಲ ಅನ್ನೋ ಒಂದು ಉದ್ದೇಶ. ಯಾರಿಗೆ ಕೃತಜ್ಞತೆ ಹೇಳ್ತೀರಿ ಈ ಸಮಯದಲ್ಲಿ? ಇಡೀ ಸರ್ಕಾರಕ್ಕೆ ನಾವು ಕೃತಜ್ಞತೆ ಹೇಳ್ತೀವಿ, ಕೇಂದ್ರ ಸರ್ಕಾರಕ್ಕೆ ಕೃತಜ್ಞತೆ ಹೇಳ್ತೀವಿ. ಮುಖ್ಯಮಂತ್ರಿಗಳು ಹೇಳ್ತಾರೆ ನಮ್ಮನ್ನು ಕರೀಲಿಲ್ಲ ಅಂತೇಳಿ ಅಲ್ಲ, ಇಂಥ ಸಮಯದಲ್ಲಿ ಇಂಥ ಒಂದು ಸಾರ್ಥಕ ಗಳಿಗೆಯಲ್ಲಿ ಇಂಥ ಮಾತಾಡೋದಲ್ಲ ಸರಿನಾ? ತಪ್ಪು. ಇದು ಜನಗಳಿಗೋಸ್ಕರ ಆಗಿರೋ ಸೇತುವೆ, ಸಾರ್ವಜನಿಕರಿಗೆ ಒಳ್ಳೇದಾಗ್ಲಿ ಅಂತ ಆಗಿರೋದು. ಇದನ್ನು ಅವರು ಅರ್ಥಕೊಂಡು ಬಂದಿದ್ರೆ ಅವರಿಗೆ ತುಂಬ ಶೋಭೆ ಇತ್ತು. ಬರ್ದೇ ಇರೋದು ತುಂಬ ತಪ್ಪು. ಜನಗಳ ಕಣ್ಣಿಗೂ ಅವರು ತಪ್ಪಾಗಿ ಕಾಣ್ತಾ ಇದ್ದಾರೆ. ಮುಂದೆ ಈ ಸಾಗರ, ಶಿವಮೊಗ್ಗ ಭಾಗ ಮತ್ತೆ ಈ ಮಲೆನಾಡು ಭಾಗದ ಪ್ರವಾಸೋದ್ಯಮ ಉತ್ತಮ ಆಗುತ್ತೆ, ಇಲ್ಲಿ ಮೂಲ ಸೌಕರ್ಯ ಕಲ್ಪಿಸ್ತಾರೆ, ಜನರ ಬದುಕು ತೆರೆದುಕೊಳ್ಳುತ್ತೆ ಅಂತೇಳಿ ತಮ್ಗೆ ಅನ್ಸುತ್ತಾ? 100% ತುಂಬ ಉನ್ನತಿ ಆಗುತ್ತೆ. ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಜನಗಳು ತುಂಬ ಖುಷಿಯಾಗಿರ್ತಾರೆ. ಪ್ರತಿ ಕ್ಷಣ ಪ್ರತಿದಿನನೂ MP ರಾಘವೇಂದ್ರ ಅವ್ರನ್ನ ನೆನೆಸ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ. ಯಡಿಯೂರಪ್ಪ ಅವರ ಪಾತ್ರದ ಬಗ್ಗೆ ತಮ್ಗೆ ಅನ್ಸುತ್ತೆ? ಯಡಿಯೂರಪ್ಪ ಅವರು ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ. ಪ್ರತಿಯೊಬ್ಬರು ಶ್ರಮದಿಂದನೂ ಇಲ್ಲಿ ಬಂದಿದೆ. ಅವರು ಫಸ್ಟು ಬೇಡಿಕೆ ಇಟ್ಟಿದ್ದು ಆ ಭಾಗದ ಜನಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ, ಅಲ್ಲಿಗೆ ಬೇಕೇ ಬೇಕು ಸೇತುವೆ ಅಂತೇಳಿ ಅವರು ಮುನ್ನುಡಿ ನುಡಿದಿದ್ದು. ಇದನ್ನು ಫೈನಲ್ ಮಾಡಿದ್ದು MP ರಾಘವೇಂದ್ರ ಅವರು. ಅವರಿಗೆ ನಮ್ಮ ಕಡೆಯಿಂದ ಕೃತಜ್ಞತೆಗಳು. ತಾವೆಲ್ಲರೂ ಸಾರ್ಥಕತೆಯಲ್ಲಿದ್ದೀರಿ. ಹೌದೌದು, 100% ಥ್ಯಾಂಕ್ ಯು ಅಮ್ಮ. ನೋಡಿ, ಇದು ಇವರೊಬ್ಬರ ಮಾತಲ್ಲ, ಇಲ್ಲಿ ಬಂದಿರುವಂಥ ಸಾವಿರಾರು ಜನ ಅದನ್ನೇ ಹೇಳ್ತಾ ಇರೋದು. ನಾವು ಇವತ್ತಿಗೆ ನಮ್ಮ ಕನಸನ್ನು ಈಡೇರಿಸ್ಕೊಂಡಿದ್ದೀವಿ, ಇದಕ್ಕಾಗಿ ನಾವು ಸವೆಸಿದಂಥ ಚಪ್ಪಲಿ ಒಂದೆರಡಲ್ಲ, ಇದಕ್ಕಾಗಿ ಪ್ರಾಣವನ್ನು ಕೊಟ್ಟಿದ್ದೀವಿ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಇವತ್ತಿನ ಒಂದು ಸೇತುವೆ ನಮಗೆ ಭರವಸೆಯಾಗಿ ನಿಂತುಕೊಂಡಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಶ್ವಿನಿ. ರಂಜಿತ್, ಇದು ಐತಿಹಾಸಿಕ ಕ್ಷಣ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಜನರ ಖುಷಿ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಗಮನಿಸೋದಾದರೆ ಸಾಕಷ್ಟು ವಿವಾದ, ಸಾಕಷ್ಟು ಕ್ರೆಡಿಟ್ ವಾರ್ಗಳು, ಇದೆಲ್ಲದರ ನಡುವೆ ಸೇತುವೆ ಈಗ ಉದ್ಘಾಟನೆ ಆಗಿದೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಇದರಿಂದ ದೂರ ಉಳ್ಕೊಂಡಿರೋದು. ಯಾರಾದರೂ ಒಬ್ಬರಾದರೂ ಈ ಸಂಭ್ರಮದ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆದ್ರ ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ? ನೋಡಿ, ಸಹಜವಾಗಿ ಅಶ್ವಿನಿ, ಇಲ್ಲಿನ ಸಂಸದರಾಗಿರುವ BY ರಾಘವೇಂದ್ರ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ರು ಅನ್ನೋ ವಿಚಾರ, ಪತ್ರವನ್ನು ಕೂಡ ಅವರು ಸಾಮಾಜಿಕ ಜಾಲತಾಣದಲ್ಲೆಲ್ಲ ಹಾಕಿದ್ದಾರೆ. ಅದ್ರ ಹೊರತಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ, ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ ಅನ್ನೋದನ್ನು ಹೇಳಿದ್ದಾರೆ. BJP ಅವರು ಇದನ್ನು ರಾಜಕಾರಣ ಮಾಡ್ತಿದ್ದಾರೆ ಅನ್ನೋದು ಕೂಡ ಅವರ ಒಂದು ಆರೋಪ ಆಗಿದೆ. ನಿತಿನ್ ಗಡ್ಕರಿ ಅವರಿಗೆ ನಾನು ಫೋನ್ ಮಾಡಿ ಹೇಳಿದ್ದೆ, ಆದರೆ ನಿತಿನ್ ಗಡ್ಕರಿ ಅವರು ಈ ಕಾರ್ಯಕ್ರಮವನ್ನು ಮುಂದಕ್ಕೆ ಹಾಕುವಂಥ ನಿರ್ಧಾರ ಮಾಡಲಿಲ್ಲ. BJP ಅವರು ತಮಗೆ ಹೇಗೆ ಬೇಕೋ ಹಾಗೆ ಮಾಡಿದ್ರು ಅನ್ನೋದ್ರ ಕುರಿತಾಗಿಯೂ ಕೂಡ ಒಂದಿಷ್ಟು ಚರ್ಚೆಗಳಿದ್ದಾವೆ. ಅದೆಲ್ಲದರ ಹೊರತಾಗಿ ಇದೊಂದು ಅಗತ್ಯವಾದಂತಹ ಕೆಲಸ ಮಾಡೋದ್ರಲ್ಲಿ ಮಾಡಿ ತೋರಿಸಿದ್ದಾರೆ. ಅದರ ನಡುವೆ ಈ ಸರ್ಕಾರವೂ ಕೂಡ ತನ್ನ ಒಂದು ನೈತಿಕತೆಯನ್ನು ತೋರಿಸ್ಬೇಕಿತ್ತು ಅನ್ನೋದನ್ನು ಹೇಳ್ತಾ ಇದ್ದು. ಇದರಲ್ಲಿ ಯಾವುದೇ ಕ್ರೆಡಿಟ್ ಪಾಲಿಟಿಕ್ಸ್ ಮಾಡಬಾರ್ದಿತ್ತು, ಇದರಲ್ಲಿ ಯಾವುದೇ ಒಂದು ವಿವಾದವನ್ನು ಮಾಡಬಾರ್ದಿತ್ತು. ಪ್ರತಿಭಟನಾತ್ಮಕವಾಗಿ ನಾವು ಯಾರು ಕೂಡ ಇವತ್ತು ಸರ್ಕಾರದ ಪ್ರತಿನಿಧಿಗಳು ಬರೋದಿಲ್ಲ ಅಂತೇಳಿ ಏನು ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಆ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಶಿವಮೊಗ್ಗಕ್ಕೆ ಬಂದವರು ಹಾಗೆ ವಾಪಸ್ ಹೋಗಿದ್ದಾರೆ. ಅದ್ರ ಜೊತೆಗೆ ಬೇಳೂರು ಗೋಪಾಲಕೃಷ್ಣ ಅವರು ಬರಬೇಕಾಗಿತ್ತು, ಅವರು ಕೂಡ ಬಂದಿರಲಿಲ್ಲ. ಅದೆಲ್ಲದರ ಹೊರತಾಗಿ ಮುಖ್ಯಮಂತ್ರಿಗಳು ಕೂಡ ಬರಬೇಕಾಗಿತ್ತು, ಅವರು ಕೂಡ ಬರದೇ ಇರೋದು ಎಲ್ಲ ಒಂದು ಕಡೆಯಲ್ಲಿ ಜನರಲ್ ಬೇಸರ ಇದೆ. ಮುಖ್ಯಮಂತ್ರಿಗಳು ಈ ಸಮಯಕ್ಕೆ ಇರಬೇಕಾಗಿತ್ತು, ಇರಲಿಲ್ಲ ಅನ್ನೋ ಬೇಸರ ಅಂತೂ ಖಂಡಿತವಾಗ್ಲೂ ಕೂಡ ಇದೆ. ಒಟ್ಟಾರೆ ನಾವು ಗಮನಿಸ್ತಾ ಹೋದರೆ ಇದೊಂದು ಗಳಿಗೆ, ಅಮೃತ ಗಳಿಗೆ, ಇದೊಂದು ಸಮಯ, ಐತಿಹಾಸಿಕ ಸಮಯ, ಇದೊಂದು ಸೇತುವೆ ನಮ್ಮೆಲ್ಲರ ಬದುಕನ್ನು
ಬದಲಿಸುವಂತ ಸೇತುವೆ ಅನ್ನೋದು ಜನರ ಅಭಿಪ್ರಾಯ ಆಗಿದೆ. ಇನ್ನು ಮುಂದಿನ ಹಂತದಲ್ಲಿ ಇದು ಯಾವ ರೀತಿ ರಾಜಕೀಯ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಶ್ವಿನಿ. ಓಕೆ ರಂಜಿತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.